ಹಣ ಸಂಪಾದಿಸಲು ನಿಮ್ಮ ಕೈಲಾದಷ್ಟು ನೀಡಿ, ಏಕೆಂದರೆ ಇಂದಿನ ಜಗತ್ತಿನಲ್ಲಿ ಹಣವೇ ಸರ್ವಸ್ವ. ಜೈ ಶ್ರೀ ಕೃಷ್ಣ. ನನ್ನ ಆತ್ಮೀಯ ಸ್ನೇಹಿತರೆ, ಭಕ್ತ ಚಾನೆಲ್ಗೆ ಸ್ವಾಗತ. ನೀವು ಏನನ್ನಾದರೂ ಸಾಧಿಸುವವರೆಗೆ ನಿಮ್ಮನ್ನು ಗೌರವಿಸಲಾಗುವುದಿಲ್ಲ ಅಥವಾ ಯಾರೂ ನಿಮ್ಮ ಮಾತನ್ನು ಕೇಳುವುದಿಲ್ಲ. ರಾತ್ರಿ ಮಲಗಲು ಅಳುವುದು ಮತ್ತು ಯಾರಿಗೂ ತಿಳಿಯದಂತೆ ಎಚ್ಚರಗೊಳ್ಳುವುದು. ಜೀವನವು ನಿಮಗೆ ಈ ಕೌಶಲ್ಯವನ್ನು ಕಲಿಸುತ್ತದೆ. ಜೀವನದ ಒಂದು ನಿರ್ದಿಷ್ಟ ಹಂತದಲ್ಲಿ ನೀವು ಏನನ್ನಾದರೂ ಗಳಿಸಿದ ಸಂತೋಷವನ್ನು ಅನುಭವಿಸುವುದಿಲ್ಲ ಅಥವಾ ಏನನ್ನಾದರೂ ಕಳೆದುಕೊಂಡ ದುಃಖವನ್ನು ಅನುಭವಿಸುವುದಿಲ್ಲ. ನಿಮ್ಮ ಮುಖದ ಮೇಲೆ ನಿರಂತರ ನಗು ಜೀವನದಲ್ಲಿ ಯಾವುದೇ ಹೋರಾಟವಿಲ್ಲ ಎಂದು ಅರ್ಥವಲ್ಲ. ನೀವು ಸರ್ವಶಕ್ತನಲ್ಲಿ ಬಹಳಷ್ಟು ನಂಬಿಕೆಯನ್ನು ಹೊಂದಿದ್ದೀರಿ ಎಂದರ್ಥ. ಕುದುರೆಯ ಹಿಂದೆ ಅಥವಾ ಶ್ರೀಮಂತ ಜನರ ಮುಂದೆ ಎಂದಿಗೂ ನಡೆಯಬೇಡಿ, ಏಕೆಂದರೆ ಅವರು ಯಾವುದೇ ಸಮಯದಲ್ಲಿ ನಿಮ್ಮನ್ನು ಒದೆಯಬಹುದು. ಯಾವಾಗಲೂ ನೆನಪಿಡಿ, ನೀವು ಯಾರೊಂದಿಗಾದರೂ ಹೆಚ್ಚು ಬೇಡಿಕೆ ಇಡಲು ಪ್ರಾರಂಭಿಸಿದಾಗ ಅವರು ಕ್ರಮೇಣ ನಿಮ್ಮನ್ನು ಮೌಲ್ಯೀಕರಿಸುವುದನ್ನು ನಿಲ್ಲಿಸುತ್ತಾರೆ. ದೇವರು ನಮಗೆ ಜೀವನವನ್ನು ಉಡುಗೊರೆಯಾಗಿ ನೀಡಿದ್ದಾನೆ. ಪ್ರತಿಯಾಗಿ ಉತ್ತಮ ಜೀವನವನ್ನು ನಮಗೆ ನೀಡುವುದು ನಮಗೆ ಬಿಟ್ಟದ್ದು. ದುಃಖದ ನದಿಯನ್ನು ದಾಟಲು ನೀವು ಭಯಪಡುತ್ತಿದ್ದರೆ ಸಂತೋಷದ ಸಮುದ್ರದಲ್ಲಿ ಈಜುವ ಕನಸು ಕಾಣಬೇಡಿ. ಇತರರು ನಗುವುದನ್ನು ನೋಡಲು ಬಯಸುವವರು ಅವರ ನಗುವನ್ನು ದೇವರು ಎಂದಿಗೂ ತೆಗೆದುಹಾಕುವುದಿಲ್ಲ. ವಂಚನೆಗೆ ಒಳಗಾದ ನಂತರವೂ ತಪ್ಪು ದಾರಿಯಲ್ಲಿ ನಡೆಯದೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವ ವ್ಯಕ್ತಿ ದೇವರಿಗೆ ಅತ್ಯಂತ ಪ್ರಿಯನಾಗುತ್ತಾನೆ ಮತ್ತು ಅಂತಿಮವಾಗಿ ಅಂತಹ ವ್ಯಕ್ತಿ ಯಾವಾಗಲೂ ಗೆಲ್ಲುತ್ತಾನೆ. ಯಾರಾದರೂ ನಿಮ್ಮನ್ನು ನೋಯಿಸಿದಾಗ ಮೌನವಾಗಿರುವುದು ಉತ್ತಮ ಪ್ರತಿಕ್ರಿಯೆಯಾಗಿದೆ, ಏಕೆಂದರೆ ನೀವು ಪ್ರತಿಕ್ರಿಯಿಸಿದವರಿಗೆ ಸಮಯವು ಉತ್ತರಿಸುತ್ತದೆ. ಎಲ್ಲರೂ ಒಳ್ಳೆಯವರು ಎಂದು ಯೋಚಿಸುವುದನ್ನು ನಿಲ್ಲಿಸಿ, ಏಕೆಂದರೆ ಜನರು ಅವರು ತೋರುತ್ತಿರುವಂತೆ ಇರುವುದಿಲ್ಲ. ಯಾವುದೇ ವ್ಯಕ್ತಿಗೆ ಅತಿಯಾದ ಬಾಂಧವ್ಯವು ಹಾನಿಕಾರಕವಾಗಿದೆ, ಏಕೆಂದರೆ ಬಾಂಧವ್ಯವು ನಿರೀಕ್ಷೆಗಳಿಗೆ ಕಾರಣವಾಗುತ್ತದೆ ಮತ್ತು ನಿರೀಕ್ಷೆಗಳು ದುಃಖಕ್ಕೆ ಕಾರಣವಾಗುತ್ತವೆ. ಯಾವಾಗಲೂ ಬದಲಾಗುತ್ತಿರುವ ಸ್ವಭಾವದ ವ್ಯಕ್ತಿಯು ಸಮಯವಾಗಲಿ ಅಥವಾ ವ್ಯಕ್ತಿಯಾಗಲಿ ಯಾರಿಗೂ ಸೇರಲು ಸಾಧ್ಯವಿಲ್ಲ. ಒಳ್ಳೆಯ ಆಲೋಚನೆಗಳಲ್ಲಿ ನಿರತರಾಗಿರಿ, ಕೆಟ್ಟ ಆಲೋಚನೆಗಳು ನಿಮ್ಮನ್ನು ಸ್ಪರ್ಶಿಸುವುದಿಲ್ಲ. ದುಶ್ಚಟಗಳಿಂದ ದೂರವಿರಲು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಿ ಮತ್ತು ಒಳ್ಳೆಯ ಆಲೋಚನೆಗಳಿಂದ ನಿಮ್ಮ ಮನಸ್ಸನ್ನು ತುಂಬಿಕೊಳ್ಳಿ. ಯಾರನ್ನಾದರೂ ಸೋಲಿಸುವುದು ತುಂಬಾ ಸುಲಭ, ಆದರೆ ಯಾರನ್ನಾದರೂ ಗೆಲ್ಲಿಸುವುದು ತುಂಬಾ ಕಷ್ಟ. ಸುಳ್ಳು, ವಂಚನೆ ಮತ್ತು ಮನ್ನಿಸುವಿಕೆಗಳು ನಿಮಗೆ ತಾತ್ಕಾಲಿಕ ಸಂತೋಷವನ್ನು ನೀಡಬಹುದು, ಆದರೆ ಭವಿಷ್ಯದಲ್ಲಿ ನೀವು ಅವುಗಳನ್ನು ಪಾವತಿಸಬೇಕಾಗುತ್ತದೆ. ಅದೃಷ್ಟಕ್ಕಿಂತ ಹೆಚ್ಚಾಗಿ ನಿಮ್ಮ ಶಕ್ತಿಯನ್ನು ನಂಬಿರಿ. ನಿಮ್ಮ ಸುತ್ತಲಿನ ಜನಸಮೂಹವು ನಿಮ್ಮ ಬಗ್ಗೆ ಕೆಲವು ಅಥವಾ ಇತರ ಆಸಕ್ತಿಯನ್ನು ಹೊಂದಿದೆ. ಅವರ ಆಸಕ್ತಿ ಕಳೆದು ಹೋದ ದಿನ ನೀವು ಸಂಪೂರ್ಣವಾಗಿ ಏಕಾಂಗಿಯಾಗಿರುತ್ತೀರಿ. ಪ್ರತಿಯೊಬ್ಬರೂ ನಿಮ್ಮನ್ನು ಅಳುವಂತೆ ಮಾಡುತ್ತಾರೆ, ಆದರೆ ಯಾರಾದರೂ ನಿಮಗಾಗಿ ಅಳುತ್ತಿದ್ದರೆ ಅವರನ್ನು ಎಂದಿಗೂ ಬಿಡಬೇಡಿ. ರಾತ್ರಿಯಲ್ಲಿ ಮರದ ಮೇಲೆ ಕುಳಿತಿರುವ ಪಕ್ಷಿಗಳು ಬೀಳಲು ದೇವರು ಬಿಡದಿದ್ದರೆ ಅವನು ನಿಮ್ಮನ್ನು ಹೇಗೆ ಒಂಟಿಯಾಗಿ ಮತ್ತು ಅಸಹಾಯಕನಾಗಿ ಬಿಡುತ್ತಾನೆ ಎಂದು ಯೋಚಿಸಿ. ಯಾರಿಗಾದರೂ ತಪ್ಪು ಮಾಡುವುದು ದೇವರು ನಿಮಗೆ 2 ಬಾರಿ ಹಿಂದಿರುಗಿಸುವ ಸಾಲವಾಗಿದೆ. ಆಸಕ್ತಿ ಮತ್ತು ಹೆಮ್ಮೆ ವ್ಯಕ್ತಿಯನ್ನು ಇತರರನ್ನು ಅಪ್ಪಿಕೊಳ್ಳುವುದನ್ನು ತಡೆಯುತ್ತದೆ. ಹುಟ್ಟುವಾಗ ಹೆಸರಿಲ್ಲ, ಉಸಿರು ಮಾತ್ರ. ಸಾವಿನ ಸಮಯದಲ್ಲಿ ಒಂದು ಹೆಸರಿದೆ, ಆದರೆ ಉಸಿರು ಇಲ್ಲ. ಈ ಉಸಿರು ಮತ್ತು ಹೆಸರಿನ ನಡುವಿನ ಪ್ರಯಾಣವನ್ನು ಜೀವನ ಎಂದು ಕರೆಯಲಾಗುತ್ತದೆ. ಜನರು ನಮ್ಮ ಜೀವನವನ್ನು ಹಾಳು ಮಾಡುವುದನ್ನು ತಡೆಯಲು ದೇವರು ಕೆಲವೊಮ್ಮೆ ನಮ್ಮಿಂದ ದೂರವಿಡುತ್ತಾನೆ. ಇನ್ನೊಬ್ಬರ ತಪ್ಪಿಗೆ ಕೋಪಗೊಳ್ಳುವ ಮೊದಲು ನಿಮ್ಮ 10 ತಪ್ಪುಗಳನ್ನು ಎಣಿಸಿ. ಒಳ್ಳೆಯ ಕಾರ್ಯಗಳ ಹೊರತಾಗಿಯೂ ಜನರು ನಿಮ್ಮ ತಪ್ಪುಗಳನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಜನರು ಏನು ಹೇಳುತ್ತಾರೆಂದು ಚಿಂತಿಸಬೇಡಿ, ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಿ. ಒಬ್ಬ ವ್ಯಕ್ತಿಯು ಸಾಮಾನ್ಯವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ,
ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಯು ಕೆಟ್ಟವನಲ್ಲ ಎಂದು ಹೇಳಲಾಗುತ್ತದೆ. ಅವರ ಸಂದರ್ಭಗಳು: ನನ್ನ ತಪ್ಪುಗಳನ್ನು ನನಗೆ ತೋರಿಸಿ, ಇತರರಿಗೆ ಅಲ್ಲ, ಏಕೆಂದರೆ ಅವುಗಳನ್ನು ಸರಿಪಡಿಸಬೇಕಾದವನಿಗೂ ಅಡ್ಡಿಯಾಗುವುದಿಲ್ಲ ಮತ್ತು ಇತರರನ್ನು ಅಡ್ಡಿಪಡಿಸುವ ವ್ಯಕ್ತಿ ಎಂದಿಗೂ ಮುಂದೆ ಸಾಗುವುದಿಲ್ಲ. ಸಲಹೆ ನೀಡಲು ಸಾವಿರಾರು ಜನರು ಬರುತ್ತಾರೆ, ಆದರೆ ದೇವರು ಮಾತ್ರ ನಿಮ್ಮನ್ನು ಬೆಂಬಲಿಸುತ್ತಾನೆ. ತೊಂದರೆಯಲ್ಲಿದ್ದಾಗ ಪ್ರಾಮಾಣಿಕರಾಗಿರಿ, ಶ್ರೀಮಂತರಾದಾಗ ವಿನಮ್ರರಾಗಿರಿ, ಶಕ್ತಿವಂತರಾಗಿದ್ದಾಗ ಸೌಮ್ಯರಾಗಿರಿ ಮತ್ತು ಕೋಪಗೊಂಡಾಗ ಶಾಂತರಾಗಿರಿ. ಇದೇ ಜೀವನ ನಿರ್ವಹಣೆ. ಒಬ್ಬ ವ್ಯಕ್ತಿಯು ಅಂಗಡಿಯಂತೆ ಮತ್ತು ಅವನ ನಾಲಿಗೆ ಬೀಗವಾಗಿದೆ. ಬೀಗ ತೆರೆದಾಗ ಅಂಗಡಿಯು ಚಿನ್ನಾಭರಣವೋ ಅಥವಾ ಕಲ್ಲಿದ್ದಲದೋ ಎಂಬುದು ಗೊತ್ತಾಗುತ್ತದೆ. ಸಂತೋಷವು ನಮ್ಮ ಹೆಮ್ಮೆಯನ್ನು ಪರೀಕ್ಷಿಸುತ್ತದೆ ಮತ್ತು ದುಃಖವು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಈ ಎರಡು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದಾಗ ನಮ್ಮ ಜೀವನ ಯಶಸ್ವಿಯಾಗುತ್ತದೆ. ಸಮಯಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಬೆಂಬಲಿಸಿದ ಸಂಬಂಧಗಳನ್ನು ಗೌರವಿಸಿ. ಅದರಿಂದ ಏನು ಪ್ರಯೋಜನ ಎಂದು ಜಗತ್ತು ನೆನಪಿಸಿಕೊಳ್ಳುತ್ತದೆ. ಆಶೀರ್ವಾದ ಕೇಳುವುದು ಯಾರಿಗೂ ಸಹಾಯ ಮಾಡುವುದಿಲ್ಲ. ನೀವು ಬಿತ್ತಿದ್ದನ್ನು ನೀವು ಪಡೆಯುತ್ತೀರಿ. ಜೀವನದಲ್ಲಿ ಎಂದಿಗೂ ಬಿಟ್ಟುಕೊಡಬೇಡಿ. ಸಮಸ್ಯೆಯೊಳಗೆ ಉತ್ತಮ ಆರಂಭವನ್ನು ಮರೆಮಾಡಲಾಗಿದೆ ಎಂದು ನಿಮಗೆ ತಿಳಿದಿಲ್ಲ. ಪ್ರೀತಿ ಯಾವಾಗಲೂ ಕ್ಷಮೆ ಕೇಳಲು ಇಷ್ಟಪಡುತ್ತದೆ, ಆದರೆ ಹೆಮ್ಮೆ ಕ್ಷಮೆ ಕೇಳಲು ಇಷ್ಟಪಡುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ತಪ್ಪು ಜನರು ಬರುತ್ತಾರೆ, ಆದರೆ ಅವರು ಯಾವಾಗಲೂ ಸರಿಯಾದ ಪಾಠವನ್ನು ಬಿಡುತ್ತಾರೆ. ಜೀವನದಲ್ಲಿ ತಾಳ್ಮೆ ಬಹಳ ಮುಖ್ಯ, ಏಕೆಂದರೆ ನೆನಪಿಡಿ, ಮಡಕೆಯು ಹನಿ ಹನಿಗಳನ್ನು ತುಂಬುತ್ತದೆ. ಅಗತ್ಯವಿದ್ದರೆ ಕಟುವಾದ ಸತ್ಯವನ್ನು ಮಾತನಾಡಿ, ಆದರೆ ಎಂದಿಗೂ ಸಮಾಧಾನಕರ ಸುಳ್ಳನ್ನು ಹೇಳಬೇಡಿ. ಗಾಯದ ಪರಿಣಾಮವನ್ನು ಅನುಭವಿಸಲಾಗುತ್ತದೆ, ಕೇವಲ ನೋಡಲಾಗುವುದಿಲ್ಲ. ಆತ್ಮದ ಗಾಯವು ದೈಹಿಕ ಗಾಯಕ್ಕಿಂತ ಆಳವಾದ ಮತ್ತು ಹೆಚ್ಚು ನೋವಿನಿಂದ ಕೂಡಿದೆ. ನಿಮ್ಮನ್ನು ಪ್ರೀತಿಸುವವರನ್ನು ನಿರ್ಲಕ್ಷಿಸಬೇಡಿ. ನಿಮ್ಮನ್ನು ನೋಡಿಕೊಳ್ಳಿ ಮತ್ತು ನಿಮ್ಮನ್ನು ನೆನಪಿಸಿಕೊಳ್ಳಿ, ಏಕೆಂದರೆ ಒಂದು ದಿನ ನೀವು ನಕ್ಷತ್ರಗಳನ್ನು ಎಣಿಸುವಲ್ಲಿ ನೀವು ಚಂದ್ರನನ್ನು ಕಳೆದುಕೊಂಡಿದ್ದೀರಿ ಎಂದು ತಿಳಿಯುವಿರಿ. ಕೆಲವು ನ್ಯೂನತೆಗಳನ್ನು ಹೊಂದಿರುವುದು ಅವಶ್ಯಕ. ನೀವು ಮನುಷ್ಯರಾಗಿದ್ದರೆ ನೀವು ಮನುಷ್ಯರಂತೆ ಕಾಣಬೇಕು. ಮನುಷ್ಯ ಕೇವಲ ಸನ್ನಿವೇಶಗಳಿಂದ ರೂಪುಗೊಂಡ ಕೈಗೊಂಬೆ. ಗಾಯವು ರಕ್ತಸ್ರಾವವಾಗದಿದ್ದರೆ ಅದು ಹತ್ತಿರವಿರುವ ಯಾರೊಬ್ಬರಿಂದ ಉಂಟಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಸಿಹಿಯಾಗಿ ದಾರರ ಗುಂಪನ್ನು ಹೆಚ್ಚಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಹೃದಯಕ್ಕೆ ನೋವುಂಟಾದಾಗ ಕಣ್ಣೀರು ಬೀಳಬಹುದು, ಆದರೆ ಇನ್ನೊಬ್ಬರನ್ನು ನೋಯಿಸಬಾರದು. ಟೀಕೆಯಿಂದಾಗಿ ನಿಮ್ಮ ಗುರಿಯನ್ನು ತ್ಯಜಿಸಬೇಡಿ. ಒಮ್ಮೆ ನೀವು ಅದನ್ನು ಸಾಧಿಸಿದರೆ ವಿಮರ್ಶಕರ ಅಭಿಪ್ರಾಯಗಳು ಬದಲಾಗುತ್ತವೆ. ಬೇಗನೆ ಸ್ವೀಕರಿಸಿದ ವಸ್ತುಗಳು ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತವೆ ಮತ್ತು ತಡವಾಗಿ ಸ್ವೀಕರಿಸಿದವುಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತವೆ. ಆದ್ದರಿಂದ ಸಮಯವನ್ನು ಗೌರವಿಸಿ. ನಿಮ್ಮ ತಪ್ಪುಗಳಿಂದ ನೀವು ಕಲಿತರೆ ಅವು ಹಂತಗಳಾಗುತ್ತವೆ, ಇಲ್ಲದಿದ್ದರೆ ಅವು ಸಾಗರವಾಗುತ್ತವೆ. ಆಯ್ಕೆಯು ನಿಮ್ಮದಾಗಿದೆ, ಏರುವುದು ಅಥವಾ ಮುಳುಗುವುದು. ಯಾರಾದರೂ ನಿಮ್ಮನ್ನು ಹೊಗಳಿದರೆ ತಕ್ಷಣವೇ ನೃತ್ಯವನ್ನು ಪ್ರಾರಂಭಿಸಬೇಡಿ. ನೆನಪಿಡಿ, ಅಭಿನಂದನೆಗಳ ಸೇತುವೆಯ ಕೆಳಗೆ ಸ್ವ-ಆಸಕ್ತಿಯ ನದಿಗಳು ಹರಿಯುತ್ತವೆ. ಯಾರಾದರೂ ನಿಮ್ಮೊಂದಿಗೆ ಇರಲು ಬಯಸದಿದ್ದರೆ ಅವರನ್ನು ಮುಕ್ತಗೊಳಿಸಿ. ಬಲದಿಂದ ನಡೆಸುವ ಸಂಬಂಧಗಳು ಎಂದಿಗೂ ಶಾಂತಿಯನ್ನು ತರುವುದಿಲ್ಲ. ಇಂದಿನ ದಿನಗಳಲ್ಲಿ ಯಾರೂ ನಿಜವಾಗಿಯೂ ನಿಮ್ಮವರಲ್ಲ. ಜನರು ಸ್ವಲ್ಪ ಆಸಕ್ತಿ ಇರುವವರೆಗೆ ಮಾತ್ರ ನಿಮ್ಮೊಂದಿಗೆ ಇರುತ್ತಾರೆ. ಸ್ಮಾರ್ಟ್ ಆಗಿರುವುದು ಒಳ್ಳೆಯದು, ಆದರೆ ಇತರರನ್ನು ಮೂರ್ಖರೆಂದು ಪರಿಗಣಿಸುವುದು ಮೂರ್ಖತನ. ನಿಮ್ಮ ಇಡೀ ಜೀವನದಲ್ಲಿ ನೀವು ಏಕಾಂಗಿಯಾಗಿರಬೇಕಾದರೂ ಸಹ ಬಲವಂತದ ಸಂಬಂಧವನ್ನು ಉಳಿಸಿಕೊಳ್ಳಲು ಮೊಂಡುತನದಿಂದ ಪ್ರಯತ್ನಿಸಬೇಡಿ. ಸ್ನೇಹವು ಅಗತ್ಯ ಸಮಯದಲ್ಲಿ ನಿಮ್ಮನ್ನು ಬೆಂಬಲಿಸುವವರೊಂದಿಗೆ ಇರಬೇಕು. ಬುದ್ಧಿವಂತ ಜನರೊಂದಿಗೆ ಮಾತ್ರವಲ್ಲ,
ನೀವು ಜೀವನದಲ್ಲಿ ಶಾಂತಿಯನ್ನು ಬಯಸಿದರೆ ಜನರ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಜೀವನದ ಸಮಸ್ಯೆಗಳು ನಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಆದರೆ ನಮ್ಮ ಮನಸ್ಸನ್ನು ಬಲಪಡಿಸಲು. ಯಾರೊಬ್ಬರ ಯೋಗಕ್ಷೇಮದ ಬಗ್ಗೆ ಕೇಳುವುದು ಅವರ ಪರಿಸ್ಥಿತಿಯನ್ನು ಬದಲಾಯಿಸುವುದಿಲ್ಲ, ಆದರೆ ಈ ಕಿಕ್ಕಿರಿದ ಜಗತ್ತಿನಲ್ಲಿ ಯಾರಾದರೂ ಕಾಳಜಿ ವಹಿಸುತ್ತಾರೆ ಎಂದು ಅವರಿಗೆ ಭರವಸೆ ನೀಡುತ್ತದೆ. ನಮ್ಮ ಮನಸ್ಸು ದೇವರನ್ನು ಸ್ಮರಿಸುವುದರಲ್ಲಿ ಆಸಕ್ತಿ ವಹಿಸಲು ಪ್ರಾರಂಭಿಸಿದ ದಿನ ನಮ್ಮ ತೊಂದರೆಗಳು ನಮ್ಮಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತವೆ. ತಪ್ಪು ಮಾಡುವ ಮೂಲಕ ಎಲ್ಲರನ್ನೂ ಮೂರ್ಖರನ್ನಾಗಿ ಮಾಡಬಹುದು, ಆದರೆ ದೇವರು ಎಲ್ಲದರ ಲೆಕ್ಕವನ್ನು ಇಡುತ್ತಾನೆ. ನೀರಿನಂತೆ ಇರು, ಅದು ತನ್ನದೇ ಆದ ಮಾರ್ಗವನ್ನು ಸೃಷ್ಟಿಸುತ್ತದೆ. ಇತರ ಹಾದಿಯನ್ನು ತಡೆಯುವ ಕಲ್ಲಿನಂತೆ ಇರಬೇಡ. ಮೂರ್ಖನಿಗೆ ಬುದ್ಧಿ ತೋರಿಸುವುದು ಕೂಡ ಮೂರ್ಖತನವೇ. ನೀವು ಯಾರಿಗಾದರೂ ಏನನ್ನಾದರೂ ನೀಡಲು ಬಯಸಿದರೆ ಅವರಿಗೆ ಒಳ್ಳೆಯ ಸಮಯವನ್ನು ನೀಡಿ, ಏಕೆಂದರೆ ನೀವು ಎಲ್ಲವನ್ನೂ ಹಿಂತಿರುಗಿಸಬಹುದು, ಆದರೆ ನೀವು ಅವರಿಗೆ ನೀಡಿದ ಒಳ್ಳೆಯ ಸಮಯವನ್ನು ಅಲ್ಲ. ಜೀವನದಲ್ಲಿ ಉತ್ತಮ ಪಾಠವೆಂದರೆ ಶಾಂತವಾಗಿರಲು ಕಲಿಯುವುದು. ಒಳ್ಳೆಯ ಕಾರ್ಯಗಳನ್ನು ಹೊಂದಿರುವ ವ್ಯಕ್ತಿಯು ಜೀವನದಲ್ಲಿ ಕತ್ತಲೆಯನ್ನು ಎದುರಿಸುವುದಿಲ್ಲ. ನೀವು ಜೀವನದಲ್ಲಿ ಸಂತೋಷವಾಗಿರಲು ಬಯಸಿದರೆ ಇತರ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಆಲೋಚನೆಗಳ ಸೌಂದರ್ಯವನ್ನು ನೀವು ಎಲ್ಲಿಂದಲಾದರೂ ಕದಿಯಿರಿ, ಏಕೆಂದರೆ ದೈಹಿಕ ಸೌಂದರ್ಯವು ವಯಸ್ಸಾದಂತೆ ಮರೆಯಾಗುತ್ತದೆ, ಆದರೆ ಆಲೋಚನೆಗಳ ಸೌಂದರ್ಯವು ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಅವರ ಉಪಸ್ಥಿತಿಯಲ್ಲಿ ಯಾರನ್ನೂ ಚಿಕ್ಕವರು ಎಂದು ಭಾವಿಸದವನು ನಿಜವಾದ ಶ್ರೇಷ್ಠ ವ್ಯಕ್ತಿ. ಅದೃಷ್ಟವಂತರು ಒಳ್ಳೆಯದನ್ನು ಪಡೆಯುವವರಲ್ಲ, ಆದರೆ ಅವರು ಒಳ್ಳೆಯದನ್ನು ಮಾಡುವವರೇ. ದುಃಖಗಳ ಹೊರತಾಗಿಯೂ ಒಬ್ಬ ವ್ಯಕ್ತಿಯು ಇನ್ನೂ ತನ್ನಲ್ಲಿ ನಂಬಿಕೆಯನ್ನು ಹೊಂದಿದ್ದಾನೆ ಎಂದು ನೋಡಿದಾಗ ದೇವರು ಸಂತೋಷಪಡುತ್ತಾನೆ. ಮತ್ತು ನನ್ನನ್ನು ನಂಬಿರಿ, ಸರಿಯಾದ ಸಮಯ ಬಂದಾಗ ಅವನು ನಿಮ್ಮ ನಂಬಿಕೆ